ನಮಸ್ಕಾರ ಸ್ನೇಹಿತರೆ. ರಾಜಕೀಯ ನಾಯಕರು ಇರ್ತಾರಲ್ಲ, ಅವರು ತಮ್ಮ ಸ್ಥಾನವನ್ನ ನೆನಪಿಟ್ಕೊಂಡು ಕೆಲವೊಮ್ಮೆ ಮಾತಾಡಬೇಕಾಗಿ ಬರ್ತದೆ. ಏನನ್ನ ಮಾತಾಡಬೇಕು, ಯಾವುದನ್ನ ಮಾತಾಡಬಾರ್ದು, ಇದನ್ನ ಅವರು ಚೆನ್ನಾಗಿ ಅರ್ತಿರ್ಬೇಕು. ಅದಕ್ಕೆ ಸರಿಯಾಗಿ ಅವ್ರು ಮಾತಾಡಬೇಕಾಗಿ ಬರ್ತದೆ. ಕೆಲವೊಮ್ಮೆ ಏನೇನೋ ಹೇಳಿ ಅವ್ರ ಸಮಸ್ಯೆಗೆ ಸಿಲುಕೊಳ್ತಾರೆ. ಇದೇ ಪರಿಸ್ಥಿತಿಗೆ ಸದ್ಯಕ್ಕೆ ರಾಹುಲ್ ಗಾಂಧಿ ಅವರಿಗೆ ಕೂಡ ಬಂದಿದೆ. ಹಾಗಾದ್ರೆ ರಾಹುಲ್ ಗಾಂಧಿ ಅವರು ಏನ್ ಹೇಳಿದ್ದಾರೆ, ಅದರಿಂದಾಗಿ ಏನ್ ಸಮಸ್ಯೆ ಉಂಟಾಗ್ತದೆ, ಇದರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ರಾಹುಲ್ ಗಾಂಧಿ ಅವರು ಕೇವಲ ಓರ್ವ MP ಅಲ್ಲ, ಅವರೀಗ ವಿರೋಧ ಪಕ್ಷದ ನಾಯಕರು ಕೂಡ ಹೌದು. ಹಾಗಾಗಿ ಸಾಮಾನ್ಯವಾಗಿ ಅವರಿಗೆ ದೇಶದ ಯಾವ ವಿಷಯಗಳ ಬಗ್ಗೆ ನಾವು ಮಾತಾಡಬೇಕು, ಯಾವುದ್ರ ಬಗ್ಗೆ ಮಾತಾಡಬಾರ್ದು ಅನ್ನುವ ಸಂಪೂರ್ಣವಾದಂತಹ ಒಂದು ನಾಲೆಜ್ ಅವರಿಗೆ ಇರ್ತದೆ ಅಂತ ತಿಳ್ಕೋಬಹುದು. ಎಲ್ಲದಕ್ಕಿಂತ ಮುಖ್ಯವಾಗಿ ಇವರ ತಂದೆ, ಅಜ್ಜಿ ಮತ್ತೆ ಇವರ ಮುತ್ತಜ್ಜ ಎಲ್ಲರೂ ಕೂಡ ಭಾರತದ ಪ್ರಧಾನಿಯಾಗಿದ್ದವರು. ಹಾಗಾಗಿ ಇವರೆಲ್ಲರ ಒಡನಾಟ ಇವರಿಗೆ ಇದ್ದಿದ್ರಿಂದ ಖಂಡಿತವಾಗಿ ಇವರಿಗೆ ಕೆಲವೊಂದು ಸೂಕ್ಷ್ಮ ವಿಷಯಗಳ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಇರ್ತದೆ. ಆದರೆ ಇದೆಲ್ಲದನ್ನು ಮರೆತು ಏನೋ ಒಂದು ಹೇಳಿಬಿಡ್ತಾರೆ. ಈಗ ಅದರಿಂದಾಗಿ ಒಂದ್ ರೀತಿಯಾಗಿ ಅವ್ರನ್ನ ಎಲ್ಲರೂ ಟೀಕಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಹಾಗಾದ್ರೆ ಏನ್ ಆ ವಿಷಯ, ಇದ್ರ ಬಗ್ಗೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ಆಯ್ತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಇದ್ರ ಬಗ್ಗೆ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಏನೆಲ್ಲ ನಡೆದಿದೆ ಇಲ್ಲಿವರೆಗೆ ಅಂತೇಳಿ. ಆಪರೇಷನ್ ಸಿಂಧೂರ ಸಂದರ್ಭದಲ್ಲಿ ಭಾರತೀಯ ಸೇನೆ ಪಾಕಿಸ್ತಾನದ ಒಂದೇ ಒಂದು ಕ್ಷಿಪಣಿ ಇರಬಹುದು ಅಥವಾ ಅವರ ಡ್ರೋನ್ಗಳಿರ್ಬೋದು, ಯಾವುದನ್ನು ಕೂಡ ಭಾರತದ ಒಳಗಡೆ ಎಂಟರ್ ಆಗ್ಲಿ ಬಿಟ್ಟಿಲ್ಲ. ಅಂದ್ರೆ ಅದು ಪ್ರವೇಶ ಮಾಡ್ತಾ ಇದ್ದಂತೆ ಅದನ್ನು ಹೊಡೆದಾಗ್ತಾ ಇದ್ರು. ಇದನ್ನ ನೀವು ಸಂಪೂರ್ಣವಾಗಿ ನೋಡಿದ್ದೀರಾ ಕೂಡ. ಇದರಿಂದಾಗಿ ನಮ್ಗೆ ಅಂತಹದ್ದೇನು ಡ್ಯಾಮೇಜ್ಗಳು ಆಗ್ಲಿಲ್ಲ. ಅಂದ್ರೆ ಕೆಲವುದು ಆಗಿದೆ, ಅದು ಕೂಡ ಸಣ್ಣ ಪುಟ್ಟ. ಏನಾಗ್ತಾ ಇದೆ ಅಂದ್ರೆ ಈ ಅವಶೇಷಗಳು ಬೀಳ್ತದಲ್ಲ, ಆ ಸಂದರ್ಭದಲ್ಲಿ ಸ್ವಲ್ಪ ಡ್ಯಾಮೇಜ್ಗಳು ಆಗಿದೆ. ಅದು ಬಿಟ್ರೆ ಅದಕ್ಕಿಂತ ಜಾಸ್ತಿ ಅಂತಹ ಯಾವುದೇ ರೀತಿಯಾದಂತಹ ಸಮಸ್ಯೆ ಭಾರತಕ್ಕೆ ಆಗ್ಲಿಲ್ಲ. ಇದನ್ನ ಈಗಾಗಲೇ ನಾವೆಲ್ಲರೂ ನೋಡಿದ್ದೇವೆ. ಅದೇ ರೀತಿಯಲ್ಲಿ ಪ್ರತಿದಿನ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸೇನಾಧಿಕಾರಿಗಳು ಬ್ರೀಫ್ ಮಾಡ್ತಾ ಇದ್ರು. ಇದನ್ನ ಕೂಡ ನಾವು ನೋಡಿದ್ದೇವೆ. ಈಗ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರು ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಅವರು ಸರ್ಕಾರವನ್ನ ಕೇಳ್ತಾ ಇದ್ದಾರೆ, ನಮ್ಮ ಎಷ್ಟು ವಿಮಾನಗಳನ್ನ ಪಾಕಿಸ್ತಾನಿ ಸೇನೆ ಹೊಡೆದು ಉರುಳಿಸಿದೆ ಅದರ ಲೆಕ್ಕ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ಹಾಗೇನೆ ನಮ್ಮ ಎಷ್ಟು ಶಸ್ತ್ರಾಸ್ತ್ರಗಳನ್ನ ನೀವು ಈ ಒಂದು ಆಪರೇಷನ್ಸ್ ಅಲ್ಲಿ ಉಪಯೋಗಿಸಿದ್ದೀರಾ ಅದರ ಲೆಕ್ಕಾಚಾರವನ್ನು ಕೂಡ ನಮ್ಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸಾಮಾನ್ಯವಾಗಿ ಡಿಫೆನ್ಸ್ ಸಂಬಂಧಪಟ್ಟಂತಹ ಎಲ್ಲಾ ವಿಷಯಗಳನ್ನ ಎಲ್ರಿಗೂ ಹಂಚಿಕೊಳ್ಳುವ ಹಾಗಿಲ್ಲ. ಬರೇ ಇಷ್ಟು ಕೇಳಿದ್ರು ತೊಂದರೆ ಇರಲಿಲ್ಲ. ಅವ್ರು ಯಾವ ರೀತಿ ಕೇಳ್ತಾ ಇದ್ದಾರೆ ಅಂದ್ರೆ, ಇದನ್ನ ಇಡೀ ದೇಶ ತಿಳ್ಕೋಬೇಕು, ಸಮಸ್ತ ಜನತೆಗೆ ಇದ್ರ ಬಗ್ಗೆ ಎಲ್ಲಾ ರೀತಿಯಾದಂತಹ ಮಾಹಿತಿಯನ್ನು ನೀವು ಹಂಚ್ಕೊಳ್ಬೇಕು ಅಂತ ಹೇಳ್ಕೊಂಡು ಭಾರತದ ಸರ್ಕಾರಕ್ಕೆ ತಾಕೀತನ್ನ ಮಾಡ್ತಾ ಇದ್ದಾರೆ. ಈ ಮಾತನ್ನ ಕೇಳಿದಾಗ ಸಾಮಾನ್ಯ ಪ್ರಜೆ ಆತನಿಗೂ ಕೂಡ ಅರ್ಥ ಆಗ್ತದೆ. ಯಾಕಂದ್ರೆ ಡಿಫೆನ್ಸ್ ಸಂಬಂಧಪಟ್ಟಂತಹ ಯಾವುದೇ ವಿಷಯಗಳು ಅಷ್ಟೊಂದು ಸುಲಭವಾಗಿ ಹೊರಗಡೆ ಎಲ್ಲಿ ಕೂಡ ಪ್ರಚಾರಕ್ಕೂ ಬರಲ್ಲ. ಅದೇ ರೀತಿಯಲ್ಲಿ ಅವ್ರು ಎಲ್ಲಿ ಕೂಡ ಹಂಚಿಕೊಳ್ಳೋದು ಇಲ್ಲ. ಅದಕ್ಕೆ ಬಹಳಷ್ಟು ಕಾರಣಗಳಿದೆ. ಮುಖ್ಯವಾಗಿ ನಾವು ನಮ್ಮ ಕೆಲವೊಂದು ಗೌಪ್ಯತೆಗಳನ್ನ ಕಾಪಾಡ್ಕೊಳ್ಬೇಕಾಗಿ ಬರ್ತದೆ. ಡಿಫೆನ್ಸ್ ಅಂದ್ರೆ ಮಿಲಿಟರಿ ಸಂಬಂಧಪಟ್ಟಂತ ಯಾವುದೇ ವಿಷಯಗಳನ್ನ ಹೊರಗಡೆ ಎಲ್ಲಿಯೂ ಕೂಡ ಯಾರು ಹಂಚಿಕೊಳ್ಳಲ್ಲ. ಒಂದ್ ವೇಳೆ ಆ ರೀತಿ ಹಂಚಿಕೊಂಡ್ರೆ ಅದು ವಿರೋಧಿಗಳಿಗೆ ಸಿಗುವಂತ ಸಾಧ್ಯತೆ ಇರ್ತದೆ. ಆದ್ರಿಂದಾಗಿ ಆ ರೀತಿಯಾದಂತಹ ವ್ಯವಸ್ಥೆ ನಮ್ಮ ದೇಶದಲ್ಲಿ ಅಂತಲ್ಲ, ಯಾವುದೇ ದೇಶದಲ್ಲಿ ಕೂಡ ಈ ಮಿಲಿಟರಿ ಸಂಬಂಧಪಟ್ಟಂತೆ ಯಾವುದೇ ವಿಷಯವನ್ನ ಸಾರ್ವಜನಿಕವಾಗಿ ಎಲ್ಲಿಯೂ ಹಂಚಿಕೊಳ್ಳೋದಿಲ್ಲ. ಇದು ಸಾಮಾನ್ಯವಾಗಿ ಎಲ್ಲಾ ದೇಶಗಳು ಪಾಲಿಸಿಕೊಂಡು ಬರ್ತಾ ಇರುವಂತಹ ಒಂದು ವಿಷಯ. ನೀವು ನೋಡಿರ್ಬೋದು, ಈ ಒಂದು ಆಪರೇಷನ್ ಸಿಂಧೂರ್ ನಡೀತಾ ಇರುವಾಗ ನಮ್ಮ ಸೇನಾಧಿಕಾರಿಗಳು ಬ್ರೀಫ್ ಮಾಡ್ತಾ ಇದ್ದಾರಲ್ಲ, ಆ ಸಂದರ್ಭದಲ್ಲಿ ಕೂಡ ಅಷ್ಟೇ ಅವರು ಎಷ್ಟು ಬೇಕೋ ಅಷ್ಟೊಂದು ಮಾತ್ರ ಮಾತಾಡ್ತಾ ಇದ್ರು. ಅದಕ್ಕೆಲ್ಲ ಜಾಸ್ತಿ ಮಾತಾಡ್ತಾ ಇರಲಿಲ್ಲ. ಹಾಗೇನೆ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದ್ರೆ ಅವ್ರು ಉತ್ತರ ಕೊಡ್ತಾ ಇದ್ರು, ಇಲ್ಲದಿದ್ರೆ ಉತ್ತರ ಕೊಡ್ತಾ ಇರಲಿಲ್ಲ. ಅಂದ್ರೆ ಎಲ್ಲದೂ ಕೂಡ ಅಷ್ಟೇ, ಎಷ್ಟನ್ನ ಹೇಳಬೇಕು ಅಷ್ಟೊಂದು ಮಾತ್ರ ಅವರು ಹೇಳ್ತಾರೆ ಹೊರತು ಅದಕ್ಕೆಲ್ಲ ಜಾಸ್ತಿ ಹೇಳಲಿಕ್ಕೆ ಹೋಗಲ್ಲ. ಅದೇ ರೀತಿಯಲ್ಲಿ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಪಾಕಿಸ್ತಾನಕ್ಕೆ ಆಗಿರುವಂತಹ ಡ್ಯಾಮೇಜ್ ಬಗ್ಗೆ ಯಾರೋ ಪ್ರಶ್ನೆ ಕೇಳಿದಾಗ ಸೇನಾಧಿಕಾರಿಗಳು ಒಂದೇ ಒಂದು ಉತ್ತರವನ್ನು ಕೊಟ್ಟಿದ್ದಾರೆ. ನೋಡಿ, ನಾವು ಕೇವಲ ಹೊಡೆಯೋದಷ್ಟೇ ನಮ್ಮ ಕೆಲಸ, ನಾವು ಹೊಡೆದು ಮುಗಿಸಿದ್ದೇವೆ. ಅಲ್ಲಿ ಎಷ್ಟು ಜನ ಸತ್ತಿದ್ದಾರೆ ಏನು ಅನ್ನೋದನ್ನ ಪಾಕಿಸ್ತಾನ ಲೆಕ್ಕ ಮಾಡಿ ಹೇಳ್ಬೇಕೆ ಹೊರತು ನಾವು ಲೆಕ್ಕ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಹೇಳಿಬಿಟ್ಟಿದ್ರು. ಅಂದ್ರೆ ಅವ್ರು ನೇರವಾಗಿ ಹೇಳ್ಬಿಟ್ಟಿದ್ರು, ನಮ್ಮ ಕೆಲಸ ಏನೋ ಅದನ್ನ ಮಾತ್ರ ನಾವು ಮಾಡಿದ್ದೇವೆ, ಉಳಿದಿದ್ದು ಪಾಕಿಸ್ತಾನ ನೋಡ್ಕೊಳ್ತದೆ ಅಂತ ಹೇಳಿದ್ರು. ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ರೀತಿಯಾದಂತಹ ದಾಖಲೆಗಳನ್ನ ಕೂಡ ಅವರು ಬಿಡುಗಡೆ ಮಾಡಿದ್ರು. ಅಂದ್ರೆ ಸ್ಯಾಟಲೈಟ್ ಇಮೇಜಸ್ ಇರ್ಬೋದು ಅಥವಾ ಫೋಟೋಗಳಿರ್ಬೋದು, ಪ್ರತಿಯೊಂದನ್ನು ಕೂಡ ಅವ್ರು ರಿಲೀಸ್ ಮಾಡಿದ್ರು. ಅದು ಎಲ್ಲರಿಗೂ ಕೂಡ ಸಾರ್ವಜನಿಕವಾಗಿ ಹಂಚಿಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಪಾಕಿಸ್ತಾನದವರು ಕೂಡ ಸ್ವಲ್ಪ ಬೊಗಳೆ ಕೊಚ್ಕೊಂತ ಇದ್ರು. ಭಾರತದ ನಾವು ಒಂದು 3-4 ರಫೇಲ್ಗಳನ್ನು ಹೊಡೆದಾಕಿದ್ದೇವೆ, ಅವರ ಮಿಗ್ಗಳನ್ನು ಹೊಡೆದಾಕಿದ್ದೇವೆ, ಈ ರೀತಿಯಾಗಿ ಅವರು ಕೂಡ ಬೊಗಳೆ ಬಿಟ್ಕೊಳ್ತಾ ಇದ್ರು. ಆದ್ರೆ ಅಲ್ಲಿಯ ರಕ್ಷಣಾ ಸಚಿವರನ್ನೇ ಮೀಡಿಯಾದವ್ರು ಕೇಳಿದಾಗ ಅದೆಲ್ಲದು ಸೋಷಿಯಲ್ ಮೀಡಿಯಾದಲ್ಲಿದೆ, ಅದನ್ನ ನಾನು ಹೇಳಿದ್ದು ಅಂತ ಹೇಳಿದ್ರು. ಅಂದ್ರೆ ಅವ್ರ ಹತ್ರ ಯಾವುದೇ ರೀತಿಯಾದಂತಹ ದಾಖಲೆಗಳಿರಲಿಲ್ಲ. ಕೇವಲ ಹೀಗೆ ನಾವು ಹೊಡೆದಿದ್ದೇವೆ ಅಂತಕೊಂಡು ಜನರನ್ನ ಮಂಗ ಮಾಡ್ಬೇಕಲ್ಲ, ಅದಕ್ಕಾಗಿ ಏನ್ ಬೇಕೋ ಅದನ್ನ ಅವ್ರು ಹೇಳ್ತಾ ಇದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯಾದಂತಹ ಪ್ರೂಫ್ ಅವ್ರ ಹತ್ರ ಇರಲಿಲ್ಲ. ಈಗ ರಾಹುಲ್ ಗಾಂಧಿ ಅವರು ಕೂಡ ಈಗ ಪಾಕಿಸ್ತಾನದವರು ಹೇಳ್ತಾ ಇದಾರಲ್ಲ, ಅದೇ ರೀತಿಯಾದಂತಹ ಮಾತನ್ನ ಹೇಳಲಿಕ್ಕೆ ಶುರು ಮಾಡಿದ್ದಾರೆ. ರಾಹುಲ್ ಗಾಂಧಿ ಅವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಎಷ್ಟು ವಿಮಾನಗಳನ್ನ ಪಾಕಿಸ್ತಾನಿಯರು ಹೊಡೆದುರುಳಿಸಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಒಂದ್ ವೇಳೆ ಯಾವ್ದಾದ್ರು ವಿಮಾನವನ್ನ ಅವರು ಹೊಡೆದುರುಳಿಸಿದ್ರೆ ಅದು ಅವರ ಬೌಂಡ್ರಿ ಒಳಗಡೆ ಬಿದ್ದಿರ್ಬೇಕು. ಆತರ ಏನಾದ್ರು ಆಗಿದ್ದಿದ್ರೆ ಅಲ್ಲಿ ಈ ವಿಮಾನಗಳ ಅವಶೇಷ ಸಿಗ್ಬೇಕು. ಅದೇ ರೀತಿಯಲ್ಲಿ ಒಂದ್ ವೇಳೆ ಪೈಲಟ್ ಏನಾದ್ರು
ಹುತಾತ್ಮನಾಗಿದ್ರೆ ಆತನ ದೇಹ ಕೂಡ ನಮಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಅವರು. ಇಲ್ಲದಿದ್ರೆ ಆತನನ್ನ ಏನಾದ್ರೂ ಅವರು ಬಂಧಿಸಿದ್ರೆ ಅದರ ಇನ್ಫಾರ್ಮೇಶನ್ ಕೂಡ ನಮ್ಗೆ ಕೊಡಬೇಕಾಗ್ತದೆ. ಇದೆಲ್ಲದೂ ಸಾಮಾನ್ಯವಾಗಿ ಯುದ್ಧದ ಸಂದರ್ಭದಲ್ಲಿ ನಡೆಯುವಂತಹದ್ದು. ಆದ್ರೆ ಆ ರೀತಿಯಾದಂತಹ ಯಾವುದೇ ಇನ್ಫಾರ್ಮೇಶನ್ ಪಾಕಿಸ್ತಾನದ ಕಡೆಯಿಂದ ಬಂದಿಲ್ಲ. ಹಾಗೇನೆ ಈ ಗಡಿ ಭಾಗದಲ್ಲಿ ಈ ತರ ಏನಾದ್ರು ಘಟನೆಗಳು ನಡೆದಿದ್ರೆ ಅಲ್ಲಿ ಲೋಕಲ್ಸ್ ಕೂಡ ಈ ರೀತಿಯಾದಂತಹ ವಿಷಯಗಳನ್ನ ಹಂಚ್ಕೊಳ್ತಾರೆ. ನೀವು ನೋಡಿರ್ಬೋದು, ಪಾಕಿಸ್ತಾನದ ಮೇಲೆ ದಾಳಿ ನಡೆದಾಗ ಅಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅನ್ನೋದನ್ನ ಅಲ್ಲಿಯ ಯೂಟ್ಯೂಬರ್ಸ್ ಅಥವಾ ಅಲ್ಲಿಯ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲರೂ ಹಂಚ್ಕೊಳ್ತಾ ಇದ್ರು. ಅದನ್ನೇ ನಮ್ಮವರು ಕೂಡ ನೋಡಿದ್ದಾರೆ. ಇದು ಒಂದ್ ರೀತಿಯಾಗಿ ಓಪನ್ ಸೀಕ್ರೆಟ್ ಆಗ್ಬಿಟ್ಟಿದೆ. ಆದ್ರೆ ಭಾರತಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಷಯವನ್ನ ಎಲ್ಲಿಯೂ ಕೂಡ ಯಾರು ನೋಡಿಲ್ಲ. ಒಂದ್ ವೇಳೆ ಆ ರೀತಿ ಆಗಿದ್ದಿದ್ರೆ, ಅಂದ್ರೆ ನಮ್ಮ ಫೈಟರ್ ಜೆಟ್ಗಳು ಏನಾದ್ರೂ ಡ್ಯಾಮೇಜ್ ಆಗಿರೋದು ಅಥವಾ ಅದು ಪತನ ಆಗಿದ್ದಿದ್ರೆ ಖಂಡಿತವಾಗಿ ಕಾಂಗ್ರೆಸ್ನವರೇ ಹೋಗಿ ಅದನ್ನ ಶೂಟ್ ಮಾಡ್ಕೊಂಡ್ ಬಂದು ಎಲ್ಲ ಕಡೆ ಹಂಚ್ತಾ ಇದ್ರೇನೋ. ಯಾಕಂದ್ರೆ ಈಗ ರಾಹುಲ್ ಗಾಂಧಿ ಅವ್ರು ಕೇಳ್ತಾ ಇರುವಂತ ಪ್ರಶ್ನೆಯನ್ನು ನೋಡಿದ್ರೆ ಅವರು ಕೂಡ ಇದಕ್ಕಾಗಿ ಕಾಯ್ತಾ ಇದ್ರು ಅನ್ಸ್ತದೆ. ಆದ್ರೆ ಆ ರೀತಿಯಾದಂತಹ ಯಾವುದೇ ಘಟನೆಗಳು ನಡೆದಿಲ್ಲ ಅಂತ ಹೇಳ್ಕೊಂಡು ಡಿಫೆನ್ಸ್ ನವರು ಕೂಡ ಈಗಾಗಲೇ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಅವರಿಗೆ ಇದ್ರ ಮೇಲೆ ನಂಬಿಕೆ ಇಲ್ಲ. ಅದಕ್ಕೆ ಬದಲಾಗಿ ಅವರು ಈಗ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ಈ ರೀತಿಯಾದಂತಹ ಆಪರೇಷನ್ಸ್ ನಡೆಯುವಾಗ ಏನಾದ್ರೂ ನಮ್ಮ ಸೈನಿಕರು ಏನಾದ್ರೂ ಸಾವಿಗೀಡಾದ್ರೆ ಅವರ ದೇಹವನ್ನ ಯಾವ ರೀತಿಯಾಗಿ ಮರ್ಯಾದೆಯಿಂದ ಅವರ ಊರಿಗೆ ತಗೊಂಡೋಗ್ಲಾಗ್ತದೆ, ಅದೇ ರೀತಿಯಲ್ಲಿ ಅವರಿಗೆ ಯಾವ ರೀತಿಯಾದಂತಹ ಸರ್ಕಾರಿ ಮರ್ಯಾದೆಯನ್ನು ಕೊಡ್ಲಾಗ್ತದೆ, ಇದೆಲ್ಲದನ್ನು ನಾವು ನೋಡಿದ್ದೇವೆ. ಒಂದ್ ವೇಳೆ ನಮ್ಮ ಪೈಲಟ್ ಗಳಿಗೆ ಏನಾದ್ರೂ ಆತರ ಆಗಿದ್ದಿದ್ರೆ ಖಂಡಿತವಾಗಿ ಅವರಿಗೂ ಕೂಡ ಇದೇ ರೀತಿಯಾದಂತಹ ಗೌರವ ಸಿಗ್ತಾ ಇತ್ತು, ಎಲ್ಲದೂ ಕೂಡ ನಮ್ಗೆ ಗೊತ್ತಾಗ್ತಾ ಇತ್ತು. ಆದ್ರೆ ಇಲ್ಲಿ ಆ ರೀತಿಯಾದಂತಹ ಯಾವುದೇ ಘಟನೆಗಳು ನಡೆದಿಲ್ಲ. ಹೌದು, ನಮ್ಮ ಕೆಲವು ಸೈನಿಕರನ್ನ ನಾವು ಕಳ್ಕೊಂಡಿದ್ದೇವೆ, ಅದಕ್ಕೆ ಸಂಬಂಧಪಟ್ಟಂತ ಎಲ್ಲಾ ಡೀಟೇಲ್ಸ್ ಅನ್ನ ಸರ್ಕಾರ ಹಂಚಿಕೊಂಡಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಕೇಳ್ತಾ ಇರೋದು ನಮ್ಮ ಎಷ್ಟು ವಿಮಾನಗಳನ್ನು ಹೊರದುರುಳಿಸಿದ್ದಾರೆ, ನಮ್ಮ ಆಯುಧಗಳು ಎಷ್ಟು ಇದರಲ್ಲಿ ಖರ್ಚಾಗಿದೆ, ಈ ರೀತಿಯಾದಂತಹ ಲೆಕ್ಕಾಚಾರವನ್ನ ಕೇಳ್ತಾ ಇದ್ದಾರೆ. ಅಂದ್ರೆ ಒಂದ್ ರೀತಿ ಆಡಿಟಿಂಗ್ ಮಾಡ್ಲಿಕ್ಕೆ ಇವರು ಹೊರಟಿದ್ದಾರೆ. ಇದರಿಂದಾಗಿ ಈಗ ಏನಾಗಿದೆ ಅಂದ್ರೆ ಪಾಕಿಸ್ತಾನದ ಮೀಡಿಯಾಗಳಲ್ಲಿ ರಾಹುಲ್ ಗಾಂಧಿ ಅವರು ತುಂಬಾ ಫೇಮಸ್ ಆಗ್ತಾ ಇದ್ದಾರೆ. ಅಲ್ಲಿಯ ಮೀಡಿಯಾದಲ್ಲಿ ರಾಹುಲ್ ಗಾಂಧಿ ಅವರ ಈ ಪ್ರಶ್ನೆಗಳನ್ನ ಇಟ್ಕೊಂಡು ಬಹಳಷ್ಟು ಡಿಸ್ಕಷನ್ಸ್ ನಡೀತಾ ಇದೆ. ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ ಪಾಕಿಸ್ತಾನದ ಯಾರು ಏನಾದ್ರು ಹೇಳಿದ್ರೆ ನಮ್ಮ ಮೀಡಿಯಾದಲ್ಲಿ ಅದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಹಾಗೇನೆ ರಾಹುಲ್ ಗಾಂಧಿ ಅವರು ಕೇಳಿರುವಂತಹ ಈ ಪ್ರಶ್ನೆ ಇದೆಯಲ್ಲ, ಇದು ಈಗ ಪಾಕಿಸ್ತಾನದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಅಲ್ಲಿಯ ಮೀಡಿಯಾದವರು ಈಗ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಭಾರತ ಸರ್ಕಾರದ ಹಲವಾರು ಫೈಟರ್ ಜೆಟ್ ಗಳನ್ನ ನಾವು ಹೊಡೆದಾಕಿದ್ದೇವೆ, ಆದ್ರೆ ಭಾರತ ಅದನ್ನ ಎಲ್ಲಿಯೂ ಹೇಳ್ತಾ ಇಲ್ಲ ಅಂತ ಹೇಳ್ಕೊಂಡು ಈಗ ಮಾತಾಡಲಿ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಅವರಿಗೆ ಬೇಕಾದಂತಹ ಸರಕನ್ನ ರಾಹುಲ್ ಗಾಂಧಿ ಅವರು ಅವರಿಗೆ ಒದಗಿಸಿದ್ದಾರೆ, ಅದನ್ನ ಇಟ್ಕೊಂಡು ಅವ್ರು ಮಾತಾಡ್ತಾ ಇದ್ದಾರೆ. ಇಲ್ಲಿ ನನ್ಗೆ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ರಾಹುಲ್ ಗಾಂಧಿ ಅವರು ಈ ರಾಜಕೀಯ ಫೀಲ್ಡ್ ಬಂದು ಬಹಳಷ್ಟು ವರ್ಷಗಳಾಗಿದೆ. ಮೊದಲಿಂದನೂ ಯುವ ನಾಯಕ ಅನ್ಸ್ಕೊಂಡು ಇಲ್ಲಿವರೆಗೂ ಕರ್ಸ್ಕೊಂಡು ಬರ್ತಾ ಇದ್ದಾರೆ. ಇಷ್ಟು ವರ್ಷ ಆದ್ಮೇಲಾದ್ರೂ ಅವ್ರಿಗೆ ಒಂದು ಸ್ವಲ್ಪ ಮೆಚುರಿಟಿ ಬರಬೇಕಿತ್ತು. ಆದ್ರೆ ಈ ರೀತಿಯಾದಂತಹ ಬಾಲಿಶವಾದ ಪ್ರಶ್ನೆಯನ್ನು ಕೇಳೋದು ನೋಡಿದ್ರೆ ರಾಹುಲ್ ಗಾಂಧಿ ಅವರು ಇನ್ನೂ ಕೂಡ ರಾಜಕೀಯದಲ್ಲಿ ಒಂದು ಮೆಚುರಿಟಿ ಅನ್ನೋ ಒಂದು ಲೆವೆಲ್ ರೀಚ್ ಆಗಿಲ್ಲ ಅನ್ಸ್ತದೆ. ಇವರು ಕೇವಲ ಓರ್ವ MP ಅಲ್ಲ, ಈಗ ಅವರು ಲೀಡರ್ ಆಫ್ ಅಪೋಸಿಷನ್, ಅಂದ್ರೆ ವಿರೋಧ ಪಕ್ಷದ ನಾಯಕ ಕೂಡ ಹೌದು. ಅವರಿಗೀಗ ಜವಾಬ್ದಾರಿ ಜಾಸ್ತಿ ಇದೆ. ಆ ಜವಾಬ್ದಾರಿಗೆ ಸರಿಯಾಗಿ ಅವ್ರು ಮಾತಾಡಬೇಕು. ಒಂದ್ ವೇಳೆ ಇವರಿಗೆ ಏನಾದ್ರು ಡೌಟ್ಸ್ ಇದ್ರೆ ಅದನ್ನ ಸಾರ್ವಜನಿಕವಾಗಿ ಕೇಳೋದಲ್ಲ, ಅದಕ್ಕೆ ಬದಲಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಮಿನಿಸ್ಟರ್ ಇರ್ತದೆ, ಅವ್ರನ್ನ ಹೋಗಿ ಇವ್ರು ಕೇಳಬೇಕು. ಅದಕ್ಕೆ ಬದಲಾಗಿ ಈ ರೀತಿಯಾಗಿ ಸಾರ್ವಜನಿಕರಿಗೆ ನಾವು ಕೊಡಬೇಕು, ಭಾರತ ದೇಶದ ಎಲ್ಲಾ ಪ್ರಜೆಗಳಿಗೂ ನಾವು ಇದ್ರ ಬಗ್ಗೆ ಡೀಟೇಲ್ಸ್ ನ ಕೊಡಬೇಕು ಅನ್ನೋದು ಸರ್ವತಾ ತಪ್ಪು. ಯಾಕಂತ ಹೇಳಿದ್ರೆ ಡಿಫೆನ್ಸ್ ಸಂಬಂಧಪಟ್ಟಂತ ಯಾವುದೇ ವಿಷಯಗಳನ್ನ ಸಾರ್ವಜನಿಕವಾಗಿ ಹಂಚಿಕೊಳ್ಳಿಕ್ಕಿಲ್ಲ. ಇನ್ನೊಂದು ಪ್ರಶ್ನೆಯನ್ನ ಕಾಂಗ್ರೆಸ್ನವರು ಎತ್ತಾ ಇದ್ದಾರೆ. ಅದೇನಂತ ಹೇಳಿದ್ರೆ ಜೈಶಂಕರ್ ಅವರು ಕೊಟ್ಟಿರುವಂತ ಒಂದು ಹೇಳಿಕೆ ಮೋಸ್ಟ್ಲಿ ನನ್ಗನ್ಸ್ತದೆ ಎಲ್ಲ ಬಾಯಿ ತಪ್ಪಿ ಹೇಳಿದ್ದಾರೆ ಅನ್ಸ್ತದೆ. ಕಾಂಗ್ರೆಸ್ ಟ್ವಿಟರ್ ನಲ್ಲಿ ಹಂಚಿಕೊಂಡಿರುವಂತಹ ವಿಡಿಯೋ ಕೂಡ ನಾನು ನೋಡಿದೆ. ಅದರಲ್ಲಿ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅವರ ಭಯೋತ್ಪಾದನಾ ಶಿಬಿರಗಳ ಮೇಲೆ ಭಾರತ ದಾಳಿ ನಡೆಸ್ತಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಈ ದಾಳಿಯ ಸಂದರ್ಭದಲ್ಲಿ ನಾವು ಪಾಕಿಸ್ತಾನದವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ಅಂತೇಳಿ ಹೇಳಿದ್ರು. ಅಂದ್ರೆ ನನಗನ್ಸ್ತದೆ ಇಲ್ಲಿ ಅವರು ಮೊದ್ಲೇ ಕೊಟ್ಟಿರ್ಲಿಕ್ಕಿಲ್ಲ, ಆದ್ರೆ ಏನಾಗಿದೆ ಅಂದ್ರೆ ಮೋಸ್ಟ್ಲಿ ಬಾಯಿ ತಪ್ಪಿ ಆತರ ಹೇಳಿರುವಂತ ಸಾಧ್ಯತೆ ಇದೆ. ಕೊನೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಕ್ಲಾರಿಫಿಕೇಶನ್ ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ಈ ದಾಳಿ ಪ್ರಾರಂಭ ಆದ್ಮೇಲೆ ನಾವು ಅವರಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದೇವೆ ಅಂತ ಹೇಳಿದ್ರು. ಅಂದ್ರೆ ನಾವು ನಿಮ್ಮ ಭಯೋತ್ಪಾದಕ ಶಿಬಿರಗಳನ್ನ ಹೊಡೆದಾಕಿದ್ದೇವೆ ಅಂತ ನಾವು ಇನ್ಫಾರ್ಮ್ ಮಾಡಿದ್ದೇವೆ ಅಂತ ಹೇಳ್ಕೊಂಡು ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಆದ್ರೆ ಕಾಂಗ್ರೆಸ್ನವರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ದಾಳಿಗಿಂತಲೂ ಮೊದಲೇ ಪಾಕಿಸ್ತಾನದವ್ರಿಗೆ ನಾವು ಇನ್ಫಾರ್ಮೇಶನ್ ಕೊಟ್ಟಿದ್ವಿ, ಆದ್ರಿಂದಾಗಿ ಅಲ್ಲಿರುವಂತಹ ಹಲವಾರು ಭಯೋತ್ಪಾದಕರು ತಪ್ಪಿಸ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಅವ್ರಿಗೆ ಮೊದಲೇ ಇನ್ಫಾರ್ಮೇಶನ್ ಹೋಗಿದ್ದಿದ್ರೆ ಕೇವಲ ಒಂದು 5 ನಿಮಿಷದ ಒಳಗಡೆ ಅಲ್ಲಿರುವಂತಹ ಎಲ್ಲಾ ಭಯೋತ್ಪಾದಕರು ಇರ್ಬೋದು ಅಥವಾ ಯಾರೇ ಇರಲಿ ಅವ್ರನ್ನ ಅಲ್ಲಿಂದ ವೆಕೆಟ್ ಮಾಡಿಸ್ಬಿಡ್ತಾ ಇದ್ರು. ಆದ್ರೆ ಆ ರೀತಿ ನಡೆದಿಲ್ಲ. ಅದಕ್ಕೆ ಬದಲಾಗಿ ಅಜರ್ ಮಸೂದ್ ಇದಾನಲ್ಲ, ಆತನ ಫ್ಯಾಮಿಲಿಯ 10 ಜನ ಇದರಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದನ್ನ ಆತನೇ ಕನ್ಫರ್ಮ್ ಮಾಡಿಬಿಟ್ಟಿದ್ದಾನೆ. ಅಂದ್ರೆ ಇಲ್ಲಿ ಅರ್ಥ ಮಾಡ್ಕೋಬೇಕು, ಇವ್ರು ಏನೀಗ ಈ ಪ್ರಪಗಂಡ ಮಾಡ್ತಾ ಇದ್ದಾರೆ ಇದು ಶುದ್ಧ ಸುಳ್ಳು ಅಂತ ಹೇಳ್ಕೊಂಡು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇದೆ. ಹಾಗೇನೆ ಅಲ್ಲಿ ಏನೆಲ್ಲ ನಡೆದಿದೆ ಅನ್ನೋದನ್ನ ನಾವೆಲ್ಲರೂ ನೋಡಿದ್ದೇವೆ. ನಂತರ ಸೇನಾಧಿಕಾರಿಗಳು ಕೂಡ ಕೆಲವೊಂದು ವಿಷಯಗಳನ್ನ ಹಂಚಿಕೊಂಡಿದ್ರು. ಅವ್ರು ಹೇಳುವ ಪ್ರಕಾರ ಹೆಚ್ಚು ಕಡಿಮೆ 150 ಜನ ಭಯೋತ್ಪಾದಕರು ಈ ದಾಳಿಯಲ್ಲಿ ಸಾವಿಗೀಡಾಗಿದ್ದಾರೆ ಅಂತ ಕೂಡ ಹೇಳಿದ್ದಾರೆ.
ನಂತರ ಪುನಃ ರಾಹುಲ್ ಗಾಂಧಿ ಅವರು ಈ ಲೆಕ್ಕಾಚಾರಗಳನ್ನ ಕೇಳ್ತಾ ಇದಾರಲ್ಲ, ಇದ್ರ ಬಗ್ಗೆ ಬರೋದಾದ್ರೆ ಸಾಮಾನ್ಯವಾಗಿ ಏನಾಗ್ತದೆ, ಈ ಲೆಕ್ಕಾಚಾರ ಏನಿದ್ರು ಕೂಡ ರಕ್ಷಣಾ ಇಲಾಖೆ ನೋಡ್ಕೊಳ್ತದೆ, ಅಲ್ಲಿ ಇವರು ಪಡ್ಕೊಳ್ಬಹುದು ಅನ್ಸ್ತದೆ. ಆದ್ರೂ ಕೂಡ ರಕ್ಷಣಾ ಸಚಿವಾಲಯ ಈ ಕೆಲವೊಂದು ಡೀಟೇಲ್ಸ್ ಗಳನ್ನ ರಾಹುಲ್ ಗಾಂಧಿ ಅವ್ರ ಜೊತೆಗೆ ಹಂಚ್ಕೊಳ್ತದೆ ಅನ್ನೋ ಒಂದು ಯಾವುದೇ ನಂಬಿಕೆ ಕೂಡ ನನಗಿಲ್ಲ. ಯಾಕಂದ್ರೆ ಕೆಲವೊಂದು ಸೀಕ್ರೆಟ್ಸ್ ನ ಅವ್ರು ಮೇಂಟೈನ್ ಮಾಡ್ತಾರೆ. ಇದನ್ನ ರಾಹುಲ್ ಗಾಂಧಿ ಅವರು ಅರ್ಥ ಮಾಡ್ಕೋಬೇಕು ಅನ್ಸ್ತದೆ. ನಾನು ಅವರು ಸಾಮಾನ್ಯ ಪ್ರಜೆಗೆ ನನಗೆ ಗೊತ್ತಿದ್ದ ವಿಷಯನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತಾ ಇದ್ದೇನೆ. ಆದ್ರೆ ರಾಹುಲ್ ಗಾಂಧಿ ಅವರು ಈ ರೀತಿಯಾದಂತಹ ವಿಷಯಗಳನ್ನ ಯಾಕೆ ಕೇಳ್ತಾ ಇದ್ದಾರೆ ಅನ್ನೋದು ಒಂದ್ ರೀತಿಯಾಗಿ ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಸ್ನೇಹಿತರೆ, ನಾನು ಹಂಚ್ಕೊಂಡಂತ ವಿಷಯ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಬೇರೆಯವರು ಶೇರ್ ಮಾಡಿ. ಅದೇ ರೀತಿಯಲ್ಲಿ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.